ಹಾಯ್ ಹಲೋ ನಮಸ್ಕಾರ. ಜಸ್ಟ್ ಟಾಕ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ, ನಟ ದರ್ಶನ್ ಅವರ ಪುತ್ರ ವಿನೀಶ್ ಅವರಿಗೆ ಕಾರು ಅಪಘಾತ ಆಗಿದೆ, ಆಸ್ಪತ್ರೆಗೆ ದಾಖಲಾಗಿದ್ದಾರೆ ಅಂತ ಸುಳ್ಳು ವದಂತಿಗಳು ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಿರೋದನ್ನು ನೀವೆಲ್ಲರೂ ಕೂಡ ನೋಡಿದ್ದೀರಾ. ಅಷ್ಟಕ್ಕೂ ಆಕ್ಸಿಡೆಂಟ್ ಹೇಗಾಯಿತು, ನಟ ದರ್ಶನ್ ಅವರ ಪುತ್ರ ವಿನೀಶ್ ಅವ್ರಿಗೆ ಏನಾಗಿದೆ ಅನ್ನೋದ್ರ ಬಗ್ಗೆ ಇವತ್ತಿನ ನನ್ನ ಈ ಒಂದು ವಿಡಿಯೋದಲ್ಲಿ ಸ್ಪಷ್ಟನೆಯನ್ನು ನೀಡೋಕ್ಕೆ ಈ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ. ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ಈ ಒಂದು ಸ್ಟೋರಿನ ಶುರು ಮಾಡೋಣ. ನಟ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಪುತ್ರ ವಿನೀಶ್ ಭೀಕರ ಕಾರು ಅಪಘಾತದಲ್ಲಿ ಆಸ್ಪತ್ರೆಗೆ ಸೇರಿದ್ದಾರೆ ಅಂತ ನಿನ್ನೆ ರಾತ್ರಿಯಿಂದ ಸೋಷಿಯಲ್ ಮೀಡಿಯಾದಲ್ಲಿ ದೊಡ್ಡ ಮಟ್ಟದ ಸುದ್ದಿಯೊಂದು ಹರಿದಾಡ್ತಾ ಇದೆ. ಜೊತೆ ಸ್ಥಳೀಯರು ಗಲಾಟೆ ಮಾಡ್ತಿರೋ ವಿಡಿಯೋಗಳು ಕೂಡ ವೈರಲ್ ಆಗ್ತಾ ಇವೆ. ಆದರೆ ಈ ಸುದ್ದಿಯ ಹಿಂದಿರೋ ಅಸಲಿ ಸತ್ಯವೇನು, ವಿನೀಶ್ ಈಗ ಹೇಗಿದ್ದಾರೆ, ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ನೀಡಿರೋ ಅಧಿಕೃತ ಸ್ಪಷ್ಟನೆ ಏನು, ಕಂಪ್ಲೀಟ್ ಡೀಟೇಲ್ಸ್ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಮೊದಲನೆಯದಾಗಿ ಈ ಘಟನೆ ನಡೆದಿದ್ದು ಬೆಂಗಳೂರಿನ ರಾಜರಾಜೇಶ್ವರಿ ನಗರದಲ್ಲಿ. ವಿನೀಶ್ ಇದ್ದ ಫೋರ್ಡ್ ಎಂಡ್ಯೂವರ್ ಕಾರು ಮತ್ತು ದ್ವಿಚಕ್ರ ವಾಹನ ಬೈಕ್ ನಡುವೆ ಒಂದು ಸಣ್ಣ ಅಪಘಾತ ಸಂಭವಿಸಿದೆ. ಬೆಂಗಳೂರಿನ ನಾರ್ಮಲ್ ಟ್ರಾಫಿಕ್ ನಡೆಯೋ ತರಹ ಒಂದು ಸಣ್ಣ ರೋಡ್ ಆಕ್ಸಿಡೆಂಟ್ ಆಗಿತ್ತು. ಆದರೆ ಕಾರಿನಿಂದ ವಿನೀಶ್ ಕೆಳಗಿಳಿದ ತಕ್ಷಣ ಅಲ್ಲಿ ನೆರೆದಿದ್ದ ಜನ ವಿಡಿಯೋ ಮಾಡಿ ಅದಕ್ಕೆ ಬೇರೆದೇ ರೂಪ ಕೊಟ್ಟು ವೈರಲ್ ಮಾಡಿದ್ದಾರೆ. ಒಂದೇನು ಸುದ್ದಿ ನಡೆದಿದೆ ಅಂದರೆ ಅದರ ಆಳ ಅಗಲ ಎಲ್ಲವನ್ನು ಪರಿಶೀಲನೆ ಮಾಡಿ ಅಲ್ಲಿ ಏನಾಗ್ತಿದೆ ಅನ್ನೋದನ್ನು ಎಕ್ಯುರೇಟ್ ಆಗಿ ಒಬ್ಬ ಮನುಷ್ಯ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಹಾಕಬೇಕು ಅನ್ನೋದು ತುಂಬ ಮುಖ್ಯವಾದ ವಿಷಯ. ಇಲ್ಲಿ ಯಾರೇ ಏನೇ ಒಂದು ಕಷ್ಟದಲ್ಲಿರಲಿ, ಏನೇ ಒಂದು ಹೆಲ್ಪ್ ಬೇಕಿರಲಿ, ಅದರ ಬಗ್ಗೆ ಯಾರೂ ಕೂಡ ಧ್ವನಿ ಎತ್ತೋದಿಲ್ಲ. ಆದರೆ ಸೆಲೆಬ್ರಿಟಿಗಳ ಮಕ್ಕಳು, ಸೆಲೆಬ್ರಿಟಿಗಳ ವಿಷಯ ಅಂತ ಬಂದರೆ ಅದನ್ನು ಯಾವ ರೀತಿ ತಿರುಚಿ ಮುರುಚಿ ಹೇಳ್ತಾರೆ ಅಂತ ಅಂದರೆ ನಿಜವಾಗ್ಲೂ ಇಷ್ಟೊಂದು ಸಮಯ ಇದೆಯಾ ಎಲ್ಲ ಜನರಿಗೆ ಮಾತಾಡೋದಕ್ಕೆ, ಅಥವಾ ಇಷ್ಟೊಂದು ಸಮಯ ಇದೆಯಾ ಇಂತಹ ಯೂಸ್ಲೆಸ್ ವಿಷಯಗಳನ್ನು ಸೋಷಿಯಲ್ ಮೀಡಿಯಾದಲ್ಲಿ ಹಾಕೋಕ್ಕೆ ಅಂತ ನಮಗೆ ಕನ್ಫ್ಯೂಷನ್ ಆಗಿಬಿಡತ್ತೆ. ಬೇರೆ ಎಲ್ಲ ವಿಷಯ ಇದೆ ರೀ, ತುಂಬ ಕಷ್ಟದ ಸಮಯಗಳಿದೆ, ತುಂಬ ಕಷ್ಟದ ಜನರಿದ್ದಾರೆ, ತುಂಬ ಹೆಲ್ಪ್ ಆಗಬೇಕಿರೋ ಜನರಿದ್ದಾರೆ, ಅವ್ರಿಗೋಸ್ಕರ ಒಂದು ಸಮಯವನ್ನು ನೀವು ಇಟ್ಕೊಳ್ಳಿ ಅಂತ ಹೇಳೋಕ್ಕೆ ನಾನಿಲ್ಲಿ ಇಷ್ಟಪಡ್ತೀನಿ. ಸೆಲೆಬ್ರಿಟಿಗಳು ಏನೇ ಮಾಡಿರಲಿ, ಕೂತಿರಲಿ ನಿಂತಿರಲಿ, ಸೆಲೆಬ್ರಿಟಿಗಳ ಮಕ್ಕಳು ಸಹ ಏನೇ ಮಾಡಿರಲಿ ಅದೊಂದು ದೊಡ್ಡದಾದ ವಿಷಯ ಅಂತ ತೆಗೆದುಕೊಂಡು ಅದನ್ನು ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡಿಬಿಡ್ತೀರಾ, ಲೈಕ್ಸ್ಗೋಸ್ಕರ, ವ್ಯೂಸ್ಗೋಸ್ಕರ. ಎಲ್ಲ ವಿಷಯಗಳನ್ನು ತೆಗೆದುಕೊಂಡು ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿಬಿಡ್ತೀರಾ. ಆಮೇಲೆ ಆ ವಿಷಯಕ್ಕೆ ಸಂಬಂಧಪಟ್ಟವರೆಲ್ಲ ಬಂದು ಅದಕ್ಕೆ ಕ್ಲಾರಿಫಿಕೇಷನ್ನ ಕೊಟ್ಕೋತಾ ಕೂತ್ಕೋಬೇಕು. ಅವ್ರಿಗೆ ಬೇರೆ ಕೆಲಸ ಇರಲ್ವಾ? ಅವ್ರಿಗೂ ಮನೆ ಮಕ್ಕಳು ಸಂಸಾರ ಅವ್ರದ್ದೇ ಆದ ಪ್ರಾಬ್ಲಮ್ಸ್ ಇರಲ್ವಾ? ಆದರೂ ಕೂಡ ರಿಯಾಕ್ಟ್ ಮಾಡಲೇಬೇಕು, ಏನು ಮಾಡೋಕ್ಕಾಗಲ್ಲ. ಹಾಗೆಯೇ ವಿಜಯಲಕ್ಷ್ಮಿಯವರು ಕೂಡ ಈ ಒಂದು ವಿಷಯಕ್ಕೋಸ್ಕರ ಕ್ಲಾರಿಟಿಯನ್ನು ಕೊಟ್ಟಿದ್ದಾರೆ. ಹೌದು, ಈ ಎಲ್ಲ ವದಂತಿಗಳಿಗೆ ಸ್ವತಃ ದರ್ಶನ್ ಪತ್ನಿ ವಿಜಯಲಕ್ಷ್ಮಿಯವರು ಪೋಸ್ಟ್ ಹಾಕಿ ತೆರೆ ಎಳೆದಿದ್ದಾರೆ. ಆ ಪೋಸ್ಟ್ನಲ್ಲಿ ಇರುವ 3 ಮುಖ್ಯ ವಿಷಯಗಳು ಏನಪ್ಪ ಅಂತಂದರೆ ಅಲ್ಲಿ ಸ್ಪಷ್ಟವಾಗಿ ತಿಳಿಸಿದ್ದಾರೆ. ವಿನೀಶ್ ಕಾರು ಚಲಾಯಿಸ್ತಾ ಇರಲಿಲ್ಲ, ಎಂದಿನಂತೆ ಅವರ ಫ್ಯಾಮಿಲಿ ಡ್ರೈವರ್ ಕಾರಿನ ಸ್ಟೇರಿಂಗ್ ಹಿಡಿದಿದ್ರು, ವಿನೀಶ್ ಡ್ರೈವಿಂಗ್ ಸೀಟ್ನಲ್ಲಿ ಇರಲೇ ಇಲ್ಲ. ಇದು ಮೊದಲನೆಯ ಪಾಯಿಂಟ್. ಆದರೆ ಎರಡನೇ ಪಾಯಿಂಟ್, ವಿನೀಶ್ ಸುರಕ್ಷಿತವಾಗಿದ್ದಾರೆ. ಅಪಘಾತದಲ್ಲಿ ವಿನೀಶ್ಗೆ ಯಾವುದೋ ಗಾಯಗಳಾಗಿವೆ, ಅವರು ಆಸ್ಪತ್ರೆಗೆ ದಾಖಲಾಗಿದ್ದಾರೆ ಅಂತ ಏನು ಬಹಳಷ್ಟು ವಿಷಯಗಳನ್ನು ನೀವು ಹಾಕಿದ್ದೀರೋ ಅದ್ಯಾವುದೂ ನಿಜ ಅಲ್ಲ. ಅವರು ಆರಾಮಾಗಿದ್ದಾರೆ, ಕ್ಷೇಮವಾಗಿದ್ದಾರೆ, ಸಂಪೂರ್ಣ ಆರಾಮಾಗಿದ್ದಾರೆ ಅಂತ ಎರಡನೇ ಪಾಯಿಂಟ್ನಲ್ಲಿ ಹಾಕ್ಕೊಂಡಿದ್ದಾರೆ. ಮೂರನೇ ಪಾಯಿಂಟ್, ತಪ್ಪು ಬೈಕ್ ಸವಾರನದ್ದಾಗಿತ್ತು. ಬೈಕ್ ಸವಾರರೇ ತಮ್ಮ ತಪ್ಪನ್ನು ಒಪ್ಪಿಕೊಂಡು ಸ್ಥಳದಲ್ಲೇ ಕ್ಷಮೆ ಕೇಳಿದ್ದಾರೆ. ವಿನೀಶ್ ಕೇವಲ ಬೈಕ್ನಲ್ಲಿದ್ದವರು ಸುರಕ್ಷಿತವಾಗಿದ್ದಾರಾ ಅಂತ ನೋಡಲು ಮಾತ್ರ ಕಾರಿನಿಂದ ಕೆಳಗಿಳಿದಿದ್ದಾನೆ. ಅದನ್ನೇ ಕೆಲವರು ತಪ್ಪಾಗಿ ಬಿಂಬಿಸಿದ್ದಾರೆ. ಇದೆಲ್ಲವೂ ಕೂಡ ಸುಳ್ಳು, ಅಲ್ಲಿ ನಡೆದದ್ದು ಇಷ್ಟೇ ಅಂತ ತಮ್ಮ ಒಂದು ಪೋಸ್ಟ್ ಮೂಲಕ ಅವರು ಜನರಿಗೆ ಕ್ಲಾರಿಟಿಯನ್ನು ಕೊಟ್ಟಿದ್ದಾರೆ. ತುಂಬ ಇಂಪಾರ್ಟೆಂಟ್ ಆಗುತ್ತೆ ಕ್ಲಾರಿಟಿ ಇಲ್ಲಿ. ಯಾಕಂದರೆ ಅವರ ಒಂದು ಸಿಚುವೇಶನ್, ಅವರ ಫ್ಯಾಮಿಲಿಯಲ್ಲಿ ಏನು ನಡೀತಾ ಇದೆ, ಅವರ ಒಂದು ಜೀವನದಲ್ಲಿ ಏನು ನಡೀತಾ ಇದೆ ಅದು ತುಂಬ ದೊಡ್ಡದಾದಂತಹ ವಿಷಯ. ಅದರ ನಡುವೆ ಇಂತಹ ಒಂದಿಷ್ಟು ವಿಷಯಗಳನ್ನು ಇಷ್ಟರ ಮಟ್ಟಿಗೆ ಕೀಳಾಗಿ ನೋಡ್ತಾರೆ, ಇಷ್ಟರ ಮಟ್ಟಿಗೆ ಚೀಪಾಗಿ ಒಂದಿಷ್ಟು ವಿಷಯವನ್ನು ಹಾಕ್ತಾರೆ ಅಂತ ಅಂದರೆ ನಿಜವಾಗ್ಲೂ ಆ ಒಂದು ಹೆಣ್ಮಗಳು ಈ ಎಲ್ಲವನ್ನು ಹೇಗೆ ತಡ್ಕೋಬೇಕು? ಎಲ್ಲ ಒಂದು ನೋವನ್ನು ತಿಂದು ಅದರ ವಿರುದ್ಧ ಫೈಟ್ ಮಾಡ್ತಾ ಇದ್ದಾಳೆ ಆ ಒಂದು ಹೆಣ್ಮಗಳು.
ಅವರಿಗೆ ಇಂತಹ ಒಂದಿಷ್ಟು ನೋವುಗಳನ್ನು ಕೊಟ್ಟರೆ ಹೇಗೆ ತಡ್ಕೋಬೇಕು ಅನ್ನೋದನ್ನು ಮೊದಲು ಸ್ಪಷ್ಟವಾಗಿ ವಿಚಾರಣೆ ಮಾಡಬೇಕು, ವಿಚಾರಿಸಬೇಕು. ತದನಂತರ ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲವನ್ನೂ ಹಾಕಬೇಕು. ಎಲ್ಲವನ್ನೂ ಅಪ್ಲೋಡ್ ಮಾಡೋದು ತಪ್ಪಲ್ಲ, ಬಟ್ ನಿಜವನ್ನು ಮಾತ್ರ ಅಪ್ಲೋಡ್ ಮಾಡೋದು ಒಳ್ಳೆಯದು. ಮನೋರಂಜನೆಗಾಗಿ ಏನಾದರೂ ಮಾಡ್ತೀರಾ, ಕಾಮಿಡಿ ಮಾಡ್ತೀರಾ, ಅದೆಲ್ಲವೂ ಓಕೆ. ಬಟ್ ಒಂದು ಲೈಫ್ನ ಪ್ರಶ್ನೆ ಬಂದಾಗ, ಒಬ್ಬರ ಜೀವನದ ಬಗ್ಗೆ ವಿಚಾರ ಬಂದಾಗ, ಅವರ ಫ್ಯಾಮ್ಲಿಯಲ್ಲಿ ಏನು ನಡೀತಾ ಇದೆ, ಅವರ ಒಂದು ಮನಸ್ಥಿತಿ ಹೇಗಿದೆ ಅನ್ನೋದನ್ನು ನೋಡಿಕೊಂಡು ನೀವು ಮುನ್ನೆಚ್ಚರಿಕೆ ತಗೊಂಡು ಮುಂದೆ ಇಂತಹ ಕೆಲಸಗಳನ್ನು ಮಾಡಿ. ಅದರಲ್ಲೂ ಕೂಡ ಇನ್ನೊಂದು ವಿಷಯ ಹೇಳ್ತೀನಿ, ತುಂಬ ಇಂಪಾರ್ಟೆಂಟ್ ವಿಷಯ. ನಿಮ್ಮ ಮನೆಯಲ್ಲಿ ನಿಮ್ಮ ತಂದೆನೋ, ತಾಯಿನೋ, ಹೆಂಡ್ತಿನೋ, ಮಕ್ಕಳು, ಅಣ್ಣನೋ, ತಮ್ಮನೋ, ಅಕ್ಕನೋ, ತಂಗಿನೋ ನಿಮಗೋಸ್ಕರ ಕಾಯ್ತಾ ಇರ್ತಾರೆ. ಅವರಿಗೋಸ್ಕರ ನೀವು ಸೇಫಾಗಿ ಡ್ರೈವ್ ಮಾಡಿಕೊಂಡು ಸೇಫಾಗಿ ಮನೆಗೆ ಬನ್ನಿ. ಯಾವುದೇ ರ್ಯಾಶ್ ಡ್ರೈವಿಂಗ್, ಮೋಜು ಮಸ್ತಿ ಇವೆಲ್ಲವನ್ನು ಬಿಟ್ಟು ನೀವು ಮಾಡುವ ಸಣ್ಣ ಎಡವಟ್ಟಿನಿಂದ ನಿಮ್ಮ ಫ್ಯಾಮ್ಲಿ ಅಥವಾ ನಿಮ್ಮಿಂದ ನೋವು ಅನುಭವಿಸುವಂತಹ ಫ್ಯಾಮ್ಲಿಗಳು ತುಂಬ ಸಫರ್ ಆಗುತ್ತೆ. ಪ್ಲೀಸ್ ನಿಧಾನವಾಗಿ ಬನ್ನಿ, ಮುನ್ನೆಚ್ಚರಿಕೆಯಿಂದ ಬನ್ನಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಿಮಗೇನು ಅನಿಸುತ್ತೆ ಈ ಒಂದು ವಿಡಿಯೋದ ಬಗ್ಗೆ ಹಾಗೂ ಈ ಒಂದು ವಿಷಯದ ಬಗ್ಗೆ ಅನ್ನೋದನ್ನು ನನ್ನ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ದಿಸ್ ವಿಡಿಯೋ.